ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಟು ಹೋಮ್ ಮೇಡ್ ಕ್ರಿಯೇಷನ್ಸ್. ಹಿಂದಿನ 2 ವಿಡಿಯೋಗಳಲ್ಲಿ ಆರತಿ ಕಟ್ಟಿನ ಪ್ಲೇಟ್ ಮಾಡೋದು, ಕಾಯಿ ಮಾಡೋದು ಹಾಗೂ ಪೆಟಲ್ಸ್ಗಳನ್ನು ಮಾಡೋದು ಹೇಗೆ ಅಂತ ನೋಡ್ಕೊಂಡು ಬಂದಿದ್ದೀರಾ. ನಿಮಗೆ ಅದೆರಡು ಲಿಂಕ್ ಸಿಕ್ಕಿಲ್ಲ ಅಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಈಗ ಮುಂದೆ ಯಾವ ರೀತಿ ಮಾಡೋದು ಅಂತ ನೋಡೋಣ. ಮಿಡಲಲ್ಲಿ ಮಾಡಿರೋ ಕಾಯಿಗೆ ಈ ರೀತಿಯಾಗಿ ಒಂದು ಗ್ರೀನ್ ಬೀಟನ್ನು ಹಾಕ್ಕೋತಾ ಇದ್ದೀನಿ. ಕೆಳಗಡೆ ಇರುವ 5 ಬೀಡ್ಸ್ ಫ್ಲವರ್ಗೆ ಸೂಜಿನ ತಗೋಬೇಕು. ಅದಕ್ಕೆ ಒಂದು ಪಿಂಕ್ ಬೀಡ್ಸನ್ನು ಹಾಕ್ಕೋಬೇಕು. ಕಾಯಿ ಮಾಡುವಾಗ ಯಾವ ರೀತಿಯಾಗಿ ಪಿಂಕ್ ಬೀಡನ್ನು ಕೂರಿಸ್ತಾ ಹೋಗಿದ್ದೀವೋ ಅದೇ ರೀತಿಯಾಗಿ ಇಲ್ಲೂ ಪಿಂಕ್ ಬೀಡನ್ನು ಕೂಡಿಸ್ತಾ ಹೋಗಬೇಕು. ಈ ಲೈನು ಕಂಪ್ಲೀಟ್ ಆದ ನಂತರ ಕೆಳಗಡೆ ಇರುವ 5 ಬೀಡ್ಸ್ ಫ್ಲವರ್ಗೆ ಸೂಜಿನ ತಗೋಬರಬೇಕು. ಫ್ಲವರ್ನ ತುದಿಯಲ್ಲಿರುವ ಒಂದು ಬೀಡಲ್ಲಿ ಸೂಜಿನ ತಗೋಬೇಕು. ಎರಡು ವೈಟ್, ಒಂದು ಪಿಂಕ್ ಹಾಗೂ 2 ವೈಟ್ ಬೀಡ್ಸ್ಗಳನ್ನು ತಗೋಬೇಕು. ಮುಂದಿನ 2 ವೈಟ್ ಬೀಡ್ಸ್ಗಳಲ್ಲಿ ಸೂಜಿನ ತಗೋಬೇಕು. ಈಗ ಫ್ಲವರ್ ಮಾಡಿರೋ ಬೀಡನ್ನು ಬಿಟ್ಟು ನೆಕ್ಸ್ಟ್ ಒಂದು ಬೀಡನ್ನು ಹಾಗೆ ಬಿಡಬೇಕು. ಅದಾದ ನಂತರ ನೆಕ್ಸ್ಟ್ ಬೀಡಲ್ಲಿ ಸೂಜಿನ ಹೊರಗಡೆ ತಗೊಂಡು ಅದಕ್ಕೆ 2 ವೈಟ್ ಬೀಡ್ಸ್, 1 ಪಿಂಕ್ ಹಾಗೂ 2 ವೈಟ್ ಬೀಡ್ಸ್ಗಳನ್ನು ಹಾಕಿ ಮತ್ತೆ ಫ್ಲವರ್ ಮಾಡ್ಕೋಬೇಕು. ಇದೇ ರೀತಿಯಾಗಿ ಮಿಡಲ್ ಒಂದು ಬೀಡನ್ನು ಬಿಟ್ಟು ನೆಕ್ಸ್ಟ್ ಬೀಡ್ಗೆ ಫ್ಲವರ್ ಮಾಡ್ತಾ ಹೋಗಬೇಕು. ಇದೇ ರೀತಿ ಮಾಡಿಕೊಂಡು ಈ ಲೈನನ್ನು ಕಂಪ್ಲೀಟ್ ಮಾಡ್ಕೋಬೇಕು. ನೆಕ್ಸ್ಟು ಇದೇ ಸೇಮ್ 5 ಬೀಡ್ಸ್ ಫ್ಲವರ್ನ ಮಿಡಲಲ್ಲಿ ಒಂದೊಂದು ಪಿಂಕ್ ಬೀಡನ್ನು ಕೂರಿಸ್ಕೋಬೇಕು. ಫೋರ್ ಬೀಡ್ಸ್ ಫ್ಲವರ್ನ ಕೊನೆಯ ಬೀಡಲ್ಲಿ ಸೂಜಿನ ಹೊರಗಡೆ ತಗೋಬೇಕು. ಅದಕ್ಕೆ 2 ವೈಟ್ ಬೀಡ್ಸ್, 1 ಪಿಂಕ್ ಹಾಗೂ 2 ವೈಟ್ ಬೀಡ್ಸ್ಗಳನ್ನು ಹಾಕಿ ಫ್ಲವರ್ ಮಾಡ್ಕೋಬೇಕು. ಮೇಲ್ಗಡೆ ಲೈನ್ಗೆ 2 ಫ್ಲವರ್ಗಳ ಮಿಡಲಲ್ಲಿ ಒಂದು ವೈಟ್ ಬೀಡನ್ನು ಹಾಗೆ ಖಾಲಿ ಬಿಟ್ಟಿದ್ದೇವಲ್ಲ, ಈ ಲೈನಲ್ಲಿ ಆ ಬೀಡ್ಗೆ ಫ್ಲವರ್ನ ಮಾಡ್ಕೋಬೇಕು. ಆ ಲೈನಲ್ಲಿ ಫ್ಲವರ್ ಮಾಡಿರೋ ಬೀಡನ್ನು ಈ ಲೈನಲ್ಲಿ ಖಾಲಿ ಬಿಡಬೇಕು. ಅಲ್ಲಿ ಖಾಲಿ ಬಿಟ್ಟಿರೋ ಬೀಡ್ಗೆ ಈ ಲೈನಲ್ಲಿ ಫ್ಲವರ್ ಮಾಡ್ಕೋಬೇಕು. ಇದೇ ರೀತಿಯಾಗಿ ಈ ಲೈನನ್ನು ಕಂಪ್ಲೀಟ್ ಮಾಡ್ಕೋಬೇಕು. ಕೆಳಗಡೆ ಲೈನಲ್ಲಿರೋ ಫ್ಲವರ್ನ ಕೊನೆಯ ವೈಟ್ ಬೀಡಲ್ಲಿ ಸೂಜಿನ ಹೊರಗಡೆ ತಗೋಬೇಕು. ಅದಕ್ಕೆ 3 ವೈಟ್ ಬೀಡ್ಗಳನ್ನು ಹಾಕಿ ಫ್ಲವರ್ ಮಾಡ್ಕೋಬೇಕು. ಈ ಫ್ಲವರ್ನ ತುದಿಯಲ್ಲಿರೋ ವೈಟ್ ಬೀಡಲ್ಲಿ ಸೂಜಿನ ಹೊರಗಡೆ ತಗೊಂಡು ಒಂದು ವೈಟ್, ಒಂದು ಪಿಂಕ್ ಹಾಗೂ 1 ವೈಟ್ ಬೀಡನ್ನು ಹಾಕಿ ಮತ್ತೊಂದು ಫ್ಲವರ್ ಮಾಡ್ಕೋಬೇಕು. ನೆಕ್ಸ್ಟ್ ಬೀಡನ್ನು ಹಾಗೆ ಬಿಟ್ಟು ಮತ್ತೆ ನೆಕ್ಸ್ಟ್ ಬೀಡಲ್ಲಿ ಸೂಜಿನ ಹೊರಗಡೆ ತಗೊಂಡು 3 ವೈಟ್ ಬೀಡ್ಸ್ಗಳನ್ನು ಹಾಕಿ ಫ್ಲವರ್ ಮಾಡ್ಕೋಬೇಕು. ಫ್ಲವರ್ನ ಕೊನೆಯ ಬೀಡಲ್ಲಿ ಸೂಜಿನ ಹೊರಗಡೆ ತಗೊಂಡು ಅದಕ್ಕೆ ಒಂದು ವೈಟ್, ಒಂದು ಪಿಂಕ್ ಹಾಗೂ 1 ವೈಟ್ ಬೀಡ್ಸನ್ನು ಹಾಕಿ ಫ್ಲವರ್ ಮಾಡ್ಕೋಬೇಕು. ಇದೇ ರೀತಿಯಾಗಿ ನೆಕ್ಸ್ಟ್ ಬೀಡನ್ನು ಹಾಗೆ ಬಿಟ್ಟು
ಮತ್ತು ನೆಕ್ಸ್ಟ್ ಬೀಡಲ್ಲಿ ಸೂಜಿನ ಹೊರಗಡೆ ತಗೊಂಡು ಫ್ಲವರ್ ಮಾಡ್ಕೋಬೇಕು. ಇದೇ ರೀತಿ ಈ ಲೈನನ್ನು ಕಂಪ್ಲೀಟ್ ಮಾಡ್ಕೋಬೇಕು. ಆರತಿ ಕಟ್ಟಿನ ಹಿಂದ್ಗಡೆ ಕಾಲನ್ನು ಮಾಡ್ಕೋಬೇಕು. ಅದಕ್ಕೆ ಇಲ್ಲಿ 5 ಬೀಡ್ಸ್ ಫ್ಲವರ್ನ ಕೊನೆಯ ವೈಟ್ ಬೀಡಲ್ಲಿ ಸೂಜಿನ ಹೊರಗಡೆ ತಗೊಂಡು ಅದಕ್ಕೆ 3 ವೈಟ್ ಬೀಡ್ಸ್ಗಳನ್ನು ಹಾಕಿ ಫ್ಲವರ್ ಮಾಡ್ಕೋಬೇಕು. ಮುಂದ್ಗಡೆ ಡಿಸೈನ್ ಎಲ್ಲ ಮಾಡಿ ಆದ ನಂತರ ಇದನ್ನು ಮಾಡಬೇಕಿದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಫಸ್ಟ್ ಲೈನ್ ಮಾಡುವಾಗ ಅಷ್ಟೇ ಕಷ್ಟ ಆಗುತ್ತೆ, ಆನಂತರ ಆರಾಮಾಗಿ ಮಾಡ್ಕೋಬೋದು. ಅದಕ್ಕೆ ನಾನೀಗ ಒಂದೆರಡು ಲೈನನ್ನು ಮಾಡಿ ಇಟ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ವೈಟ್ ಬೀಡಲ್ಲಿ ಸೂಜಿನ ಹೊರಗಡೆ ತಗೊಂಡು 2 ವೈಟ್ ಬೀಡ್ಸ್ಗಳನ್ನು ಹಾಕಿ ಫ್ಲವರ್ ಮಾಡ್ಕೋಬೇಕು. ನೆಕ್ಸ್ಟ್ ಬೀಡಲ್ಲಿ ಸೂಜಿನ ಹೊರಗಡೆ ತಗೊಂಡು 2 ವೈಟ್ ಬೀಡ್ಸ್ಗಳನ್ನು ಹಾಕಿ ಫ್ಲವರ್ ಮಾಡ್ಕೋಬೇಕು. ಇದೇ ರೀತಿಯಾಗಿ ಈ ಸರ್ಕಲ್ನ ಕಂಪ್ಲೀಟ್ ಮಾಡ್ಕೋಬೇಕು. ಈ ಲೈನು ಕಂಪ್ಲೀಟ್ ಆದ ನಂತರ ಕೆಳಗಡೆ ಇರುವ 4 ಬೀಡ್ಸ್ ಫ್ಲವರ್ನ ಇನ್ನೊಂದು ತುದಿಯಲ್ಲಿರೋ ವೈಟ್ ಬೀಡಲ್ಲಿ ಸೂಜಿನ ಹೊರಗಡೆ ತಗೊಂಡು ಅದಕ್ಕೆ 3 ವೈಟ್ ಬೀಡ್ಸ್ಗಳನ್ನು ಹಾಕಿ ಫ್ಲವರ್ ಮಾಡ್ಕೋಬೇಕು. ಮುಂದಿನ ಬೀಡಲ್ಲಿ ಸೂಜಿನ ಹೊರಗಡೆ ತಗೊಂಡು 2 ವೈಟ್ ಬೀಡ್ಸ್ಗಳನ್ನು ಹಾಕಿ ಫ್ಲವರ್ ಮಾಡ್ಕೋಬೇಕು. ಹಿಂದಿನ ಲೈನನ್ನು ಕಂಪ್ಲೀಟ್ ಮಾಡಿದ ರೀತಿಯಲ್ಲೇ ಈ ಲೈನನ್ನು ಕಂಪ್ಲೀಟ್ ಮಾಡ್ಕೋಬೇಕು. 2 ಲೈನ್ ಕಂಪ್ಲೀಟ್ ಆದ ನಂತರ ಈಗ 2 ಲೈನನ್ನು ಜೋಡಿಸ್ಕೋಬೇಕು. ಯಾವುದಾದರೂ ಒಂದು ಲೈನ್ನ ತುದಿಯಲ್ಲಿರೋ ವೈಟ್ ಬೀಡಲ್ಲಿ ಸೂಜಿನ ಹೊರಗಡೆ ತಗೊಂಡು ಅದಕ್ಕೆ ಒಂದು ಎಕ್ಸ್ಟ್ರಾ ವೈಟ್ ಬೀಡನ್ನು ಹಾಕಿ ಮತ್ತೊಂದು ಲೈನಲ್ಲಿರುವ ವೈಟ್ ಬೀಡ್ಗೆ ಸೂಜಿನ ತಗೋಬೇಕು. ಇನ್ನೊಂದು ವೈಟ್ ಬೀಡನ್ನು ತಗೊಂಡು ಮೊದಲನೇ ವೈಟ್ ಬೀಡಲ್ಲಿ ಸೂಜಿನ ವಾಪಸ್ ತಗೋಬೇಕು. ಇದೇ ರೀತಿ 4 ಬೀಡ್ಸ್ ಫ್ಲವರ್ನ ಮಾಡ್ಕೋಬೇಕು. ಇದೇ ರೀತಿ ಒಂದೊಂದು ವೈಟ್ ಬೀಡನ್ನು ಸೇರಿಸ್ಕೊಂಡು 2 ಲೈನನ್ನು ಜೋಡಿಸ್ತಾ ಹೋಗಬೇಕು. ಮೊದಲಿನ 2 ಲೈನನ್ನು ಜೋಡಿಸಿ ಆದ ನಂತರ ನೆಕ್ಸ್ಟ್ ಲೈನನ್ನು ಮಾಡ್ಕೋಬೇಕು. ಹಿಂದಿನ ಲೈನಲ್ಲಿರೋ ತುದಿಯ ವೈಟ್ ಬೀಡಲ್ಲಿ ಸೂಜಿನ ಹೊರಗಡೆ ತಗೊಂಡು ಒಂದು ಪಿಂಕ್, ಒಂದು ವೈಟ್ ಹಾಗೂ ಒಂದು ಪಿಂಕ್ ಬೀಡ್ಸನ್ನ ತಗೋಬೇಕು. ಮುಂದಿನ ವೈಟ್ ಬೀಡಲ್ಲಿ ಸೂಜಿನ ಹೊರಗಡೆ ತಗೊಂಡು ಒಂದು ಪಿಂಕ್ ಹಾಗೂ ಒಂದು ವೈಟ್ ಬೀಡನ್ನು ಹಾಕಿ ಫ್ಲವರ್ ಮಾಡ್ಕೋಬೇಕು. ಇದೇ ರೀತಿ ಪಿಂಕ್ ಬೀಡನ್ನು ಹಾಕಿ 2 ಲೈನ್ಗಳನ್ನು ಮಾಡಿಕೊಂಡು ಒಂದು ವೈಟ್ ಬೀಡನ್ನು ಹಾಕಿ 2 ಲೈನನ್ನು ಜೋಡಿಸ್ಕೋಬೇಕು. ಇದೇ ರೀತಿ ಹಿಂದಿನ 2 ಲೈನ್ಗಳನ್ನು ಮಾಡಿ ಯಾವ ರೀತಿಯಾಗಿ ಒಂದು ಬೀಡನ್ನು ಹಾಕಿ ಜೋಡಿಸ್ಕೊಂಡಿದ್ದೇವೋ ಅದೇ ರೀತಿಯಾಗಿ ನಿಮಗೆ ಎಷ್ಟು ಹೈಟ್ ಬೇಕಾಗುತ್ತೋ ಅಷ್ಟು ಹೈಟಲ್ಲಿ ಕಾಲನ್ನು ಮಾಡ್ಕೋಬೇಕು. ನಾನು 6 ಲೈನ್ಗಳನ್ನು ಮಾಡ್ಕೊಂಡಿದ್ದೀನಿ. ನಿಮಗೆ ಎಷ್ಟು ಹೈಟ್ ಬೇಕನ್ಸುತ್ತೋ ಅಷ್ಟು ಹೈಟನ್ನು ನೀವು ಮಾಡ್ಕೋಬೋದು. ಈಗ ಮಿಡಲ್ ಪಾರ್ಟನ್ನು ಮಾಡ್ಕೊಳ್ಳೋಣ. ಹೊರಗಡೆ ಎಲ್ಲ ಮಾಡಿ ಆದ ನಂತರ ಸ್ಟಾರ್ಟಿಂಗ್ ಲೈನನ್ನು ಎಬ್ಸ್ಕೊಳ್ಳೋದು ಕಷ್ಟ ಅಂತ ಆಗಲೇ ನಾವು 3 ಲೈನ್ಗಳನ್ನು ಮಾಡ್ಕೊಂಡಿದ್ದೀವಿ. ಈಗ ಅದನ್ನೇ ಕಂಟಿನ್ಯೂ ಮಾಡ್ಕೋಬೇಕು. 3 ಗ್ರೀನ್ ಬೀಡ್ಸ್ಗಳನ್ನು ತಗೊಂಡು ಫ್ಲವರ್ ಮಾಡ್ಕೋಬೇಕು.
ನೆಕ್ಸ್ಟ್ ಬೀಡಲ್ಲಿ ಸೂಜಿನ ಹೊರಗಡೆ ತಗೊಂಡು 2 ಗ್ರೀನ್ ಬೀಡ್ಸ್ಗಳನ್ನು ಹಾಕಿ ಫ್ಲವರ್ ಮಾಡ್ಕೋಬೇಕು. ಮತ್ತು ನೆಕ್ಸ್ಟ್ ಬೀಡಲ್ಲಿ ಸೂಜಿನ ಹೊರಗಡೆ ತಗೊಂಡು 2 ಗ್ರೀನ್ ಬೀಡ್ಸ್ಗಳನ್ನು ಹಾಕ್ಕೊಂಡು ಫ್ಲವರ್ ಮಾಡ್ಕೋಬೇಕು. ಈ ಲೈನ್ನ ಕೊನೆಯ ಫ್ಲವರ್ನ ಮೇಲ್ಗಡೆ ಇರುವ ಗ್ರೀನ್ ಬೀಡಲ್ಲಿ ಸೂಜಿನ ಹೊರಗಡೆ ತಗೊಂಡು ಅದಕ್ಕೆ 3 ಗ್ರೀನ್ ಬೀಡ್ಸ್ಗಳನ್ನು ಹಾಕ್ಕೊಂಡು ಫ್ಲವರ್ ಮಾಡ್ಕೋಬೇಕು. ಈ ಫ್ಲವರ್ನ ಕೊನೆಯಲ್ಲಿರುವ ಬೀಡಲ್ಲಿ ಸೂಜಿನ ಹೊರಗಡೆ ತಗೊಂಡು ಅದಕ್ಕೆ 3 ಗ್ರೀನ್ ಬೀಡ್ಸ್ಗಳನ್ನು ಹಾಕ್ಕೊಂಡು ಒಂದು ಎಕ್ಸ್ಟ್ರಾ ಫ್ಲವರ್ನ ಮಾಡ್ಕೋಬೇಕು. ಈ ರೀತಿ ಎಕ್ಸ್ಟ್ರಾ ಫ್ಲವರ್ ಆದ ನಂತರ ಮತ್ತೆ ಹಿಂದ್ಗಡೆ ಇರುವ ಫ್ಲವರ್ನ ಮುಂದಿನ ಗ್ರೀನ್ ಬೀಡಲ್ಲಿ ಸೂಜಿನ ಹೊರಗಡೆ ತಗೊಂಡು 2 ಗ್ರೀನ್ ಬೀಡನ್ನು ಹಾಕ್ಕೊಂಡು ಫ್ಲವರ್ ಮಾಡ್ಕೋಬೇಕು. ಆ ಸೈಡ್ ಮಾಡಿದ ಹಾಗೆ ಈ ಸೈಡಲ್ಲೂ ಕೊನೆಯ ಫ್ಲವರ್ನ ಕೊನೆಯಲ್ಲಿರುವ ಬೀಡಲ್ಲಿ ಸೂಜಿನ ಹೊರಗಡೆ ತಗೊಂಡು ಅದಕ್ಕೆ 3 ಗ್ರೀನ್ ಬೀಡ್ಸ್ಗಳನ್ನು ಹಾಕ್ಕೊಂಡು ಎಕ್ಸ್ಟ್ರಾ ಫ್ಲವರ್ನ ಮಾಡ್ಕೋಬೇಕು. ಹಿಂದಿನ ಲೈನಲ್ಲಿ 3 ಫ್ಲವರ್ನ ಮಾಡ್ಕೊಂಡಿದ್ವಿ, ಈ ಲೈನಲ್ಲಿ 5 ಫ್ಲವರ್ನ ಮಾಡ್ಕೊಂಡಿದ್ದೀವಿ. ಎಕ್ಸ್ಟ್ರಾ ಫ್ಲವರ್ನ ಬಿಟ್ಟು ಅದರ ಪಕ್ಕದಲ್ಲಿರುವ ಫ್ಲವರ್ನ ತುದಿಯಲ್ಲಿರುವ ಬೀಡ್ಸಲ್ಲಿ ಸೂಜಿನ ಹೊರಗಡೆ ತಗೋಬೇಕು. ಅದಕ್ಕೆ 3 ಬೀಡ್ಸ್ಗಳನ್ನು ಹಾಕಿ ಫ್ಲವರ್ ಮಾಡಬೇಕು. ಪಕ್ಕದಲ್ಲಿರುವ ಬೀಡ್ಗೆ ಸೂಜಿನ ಹೊರಗಡೆ ತಗೊಂಡು 2 ಗ್ರೀನ್ ಬೀಡ್ಸ್ಗಳನ್ನು ಹಾಕಿ ಫ್ಲವರ್ ಮಾಡ್ಕೋಬೇಕು. ಈ ಲೈನ್ಗೆ 3 ಫ್ಲವರ್ನ ಮಾಡ್ಕೋಬೇಕು. ಇದೇ ರೀತಿ 3 ಫ್ಲವರ್ ಲೈನನ್ನು ಇನ್ನೊಂದು ಮಾಡ್ಕೋಬೇಕು. ಈ ರೀತಿ 3 ಫ್ಲವರ್ದು 2 ಲೈನ್ ಆದ ನಂತರ ಕೊನೆಯ ಲೈನಲ್ಲಿರುವ ಮಧ್ಯ ಬೀಡಲ್ಲಿ ಸೂಜಿನ ಹೊರಗಡೆ ತಗೊಂಡು ಅದಕ್ಕೆ 3 ಬೀಡ್ಸ್ಗಳನ್ನು ಹಾಕಿ ಫ್ಲವರ್ ಮಾಡ್ಕೋಬೇಕು. ಕಂಪ್ಲೀಟ್ ಆದ ನಂತರ ಇದು ಎಲೆಯ ಶೇಪಲ್ಲಿ ಕಾಣ್ತಾ ಇದೆ. ಇದರ ಪಕ್ಕದಲ್ಲಿರೋ ಒಂದು ಬೀಡನ್ನು ಬಿಟ್ಟು ನೆಕ್ಸ್ಟ್ ಬೀಡಲ್ಲಿ ಸೂಜಿನ ಹೊರಗಡೆ ತಗೊಂಡು ಅದಕ್ಕೆ 3 ಬೀಡ್ಸ್ಗಳನ್ನು ಹಾಕಿ ಫ್ಲವರ್ ಮಾಡ್ಕೋಬೇಕು. ಈ ಎಲೆಯ ಥರನೇ ಮತ್ತೊಂದು ಎಲೆಯನ್ನು ಮಾಡ್ಕೋಬೇಕು. ಇದೇ ರೀತಿ ಇನ್ನೂ 3 ಎಲೆಗಳನ್ನು ಮಾಡಬೇಕು. ನಾನಿಲ್ಲಿ 4 ಎಲೆಗಳನ್ನು ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ನಾನು ಸ್ಟಾರ್ಟಿಂಗಲ್ಲೇ ಹೇಳ್ದಂಗೆ ಇಲ್ಲಿ ಬೀಡ್ಸ್ಗಳು ಸರಿಯಾಗಿ ಸಿಕ್ಕಿಲ್ಲ. ಅದಕ್ಕೆ ಒಂದು ಎಲೆಗಳ ಮಧ್ಯದಲ್ಲಿ 1 ಬೀಡ್ ಹಾಗೂ ನೆಕ್ಸ್ಟ್ 2 ಬೀಡನ್ನು ಬಿಟ್ಟಿದ್ದೀನಿ. ಹಾಗೆ ಮತ್ತೆ 1 ಬೀಡ್ ಹಾಗೂ ಮತ್ತೆ 2 ಬೀಡ್ಗಳನ್ನು ಮಧ್ಯದಲ್ಲಿ ಹಾಗೆ ಬಿಟ್ಟಿದ್ದೀನಿ. ಬೀಡ್ಸ್ಗಳು ಸರಿಯಾಗಿ ಸಿಗದೇ ಇರೋ ಕಾರಣ ಹಾಗೆ ಅಡ್ಜಸ್ಟ್ ಮಾಡಿ ಎಲೆಗಳನ್ನು ಮಾಡ್ಕೊಂಡಿದ್ದೀನಿ. ಇಲ್ಲಿ ಎಲೆಗಳು ಸ್ವಲ್ಪ ಬಾಗಿರೋದ್ರಿಂದ ಇದನ್ನು ಸರಿಯಾಗಿ ನಿಲ್ಲೋ ಥರ ಮಾಡ್ಕೋಬೇಕು. ಬರೀ ದಾರವನ್ನು ಓಡಿಸ್ಕೊಂಡು 2 ಎಲೆಗಳನ್ನು ಗಟ್ಟಿ ಮಾಡ್ಕೋಬಹುದು. ಇಲ್ಲಾಂದರೆ ಒಂದೊಂದು ಎಕ್ಸ್ಟ್ರಾ ಗ್ರೀನ್ ಬೀಡ್ಗಳನ್ನು ಹಾಕ್ಕೊಂಡು ಫ್ಲವರ್ ಮಾಡಿಕೊಂಡು ಕೂಡ ಗಟ್ಟಿಯಾಗಿ ಮಾಡ್ಕೋಬಹುದು. ಯಾವ ಬೀಡ್ಸ್ಗೆ ಹಾಕಿ ಯಾವ ರೀತಿಯಾಗಿ ಮಾಡಿಕೊಂಡ್ರೆ ಗಟ್ಟಿಯಾಗಿ ನಿಲ್ಲುತ್ತೆ ಎಲೆ ಅಂತ ನೋಡಿಕೊಂಡು ಆ ರೀತಿಯಾಗಿ ಮಾಡ್ಕೊಳ್ಳಿ. ನಾನಿಲ್ಲಿ ಬರೀ ದಾರವನ್ನು ಓಡಿಸಿ ಗಟ್ಟಿಯಾಗತ್ತಾ ಅಂತ ಟ್ರೈ ಮಾಡಿದೆ, ಆದರೆ ಇದು ಅಷ್ಟು ನೀಟಾಗಿ ಬಂದಿರಲಿಲ್ಲ. ಅದಕ್ಕೆ ಆಮೇಲೆ ಮತ್ತೆ ಒಂದೊಂದು ಎಕ್ಸ್ಟ್ರಾ ಬೀಡ್ಸ್ಗಳನ್ನು ಹಾಕ್ಕೊಂಡು ಫ್ಲವರ್ ಮಾಡಿ ಟೈಟಾಗಿ ಮಾಡ್ಕೊಂಡಿದ್ದೀನಿ.
ನಿಮಗೆ ಯಾವ ರೀತಿ ಮಾಡಿದರೆ ಸರಿಯಾಗುತ್ತೋ ಆ ರೀತಿಯಾಗಿ ಮಾಡ್ಕೊಳ್ಳಿ. ಇಲ್ಲಿ ನಾನು ಮಾಡಿರೋ ಎಲೆ ಎಷ್ಟು ಚೆನ್ನಾಗೇನೂ ಬಂದಿಲ್ಲ, ಅದಕ್ಕೆ ನೀವು ಈ ಪಾರ್ಟನ್ನು ಸ್ಕಿಪ್ ಮಾಡ್ಕೋಬಹುದು. ಇಲ್ಲ ಬೇರೆ ರೀತಿಯಾಗಿ ಕೂಡ ಮಾಡ್ಕೋಬಹುದು. ಇಲ್ಲ ಅಂದರೆ ಬೇರೆ ಕಲರ್ ಹಾಕಿ ಕೂಡ ಇದನ್ನು ಮಾಡ್ಕೋಬಹುದು. ಎಲೆಗಳನ್ನು ಸರಿಯಾಗಿ ಕಟ್ಟಿದ ನಂತರ ನೆಕ್ಸ್ಟ್ ಲೈನನ್ನು ಮಾಡ್ಕೋಬೇಕು. ಪೆಟಲ್ನ ಮಧ್ಯದಲ್ಲಿ ಸರಿಯಾಗಿ ಬರೋ 3 ಫ್ಲವರ್ಗಳನ್ನು ನೋಡ್ಕೋಬೇಕು. ಅದಕ್ಕೆ ಸರಿಯಾಗಿ ಮೇಲ್ಗಡೆ ಇರುವ ಗ್ರೀನ್ ಫ್ಲವರ್ನ ತುದಿಯಲ್ಲಿರುವ ಬೀಡಲ್ಲಿ ಸೂಜಿನ ಹೊರಗಡೆ ತಗೊಂಡು 3 ಗ್ರೀನ್ ಬೀಡ್ಸ್ಗಳನ್ನು ಹಾಕಿ ಫ್ಲವರ್ ಮಾಡ್ಕೋಬೇಕು. ಪಕ್ಕದಲ್ಲಿರುವ ಗ್ರೀನ್ ಬೀಡ್ಗೆ ಸೂಜಿನ ತಗೊಂಡು 2 ಗ್ರೀನ್ ಬೀಡ್ಸ್ಗಳನ್ನು ಹಾಕಿ ಫ್ಲವರ್ ಮಾಡ್ಕೋಬೇಕು. ಇದೇ ರೀತಿ ಈ ಲೈನ್ಗೆ 3 ಫ್ಲವರ್ಗಳನ್ನು ಮಾಡ್ಕೋಬೇಕು. ಕೊನೆಯ ಫ್ಲವರ್ನ ಮೇಲ್ಗಡೆ ಇರುವ ಬೀಡಲ್ಲಿ ಸೂಜಿನ ಹೊರಗಡೆ ತಗೋಬೇಕು. ಅದಕ್ಕೆ 3 ಗ್ರೀನ್ ಬೀಡ್ಸ್ಗಳನ್ನು ಹಾಕ್ಕೊಂಡು ಫ್ಲವರ್ ಮಾಡ್ಕೋಬೇಕು. ಈ ಫ್ಲವರ್ನ ಕೊನೆಯಲ್ಲಿರುವ ಬೀಡ್ಗೆ ಸೂಜಿನ ಹೊರಗಡೆ ತಗೊಂಡು 3 ಬೀಡ್ಸ್ಗಳನ್ನು ಹಾಕಿ ಎಕ್ಸ್ಟ್ರಾ ಫ್ಲವರ್ನ ಮಾಡ್ಕೋಬೇಕು. ಎಕ್ಸ್ಟ್ರಾ ಫ್ಲವರ್ ಆದ ನಂತರ ಹಿಂದಿನ ಫ್ಲವರ್ಗೆ ಸೂಜಿನ ಹೊರಗಡೆ ತಗೊಂಡು 2 ಗ್ರೀನ್ ಬೀಡ್ಸ್ಗಳನ್ನು ಹಾಕಿ ಫ್ಲವರ್ ಮಾಡ್ಕೋಬೇಕು. ಇದೇ ರೀತಿ 4 ಫ್ಲವರ್ ಆದ ನಂತರ ಮತ್ತೆ ಕೊನೆಯ ಫ್ಲವರ್ನ ತುದಿಯಲ್ಲಿರೋ ಬೀಡಲ್ಲಿ ಸೂಜಿನ ಹೊರಗಡೆ ತಗೊಂಡು ಅದಕ್ಕೆ 3 ಬೀಡ್ಸ್ಗಳನ್ನು ಹಾಕಿ ಎಕ್ಸ್ಟ್ರಾ ಫ್ಲವರ್ನ ಮಾಡ್ಕೋಬೇಕು. ಈ ಲೈನ್ಗೆ 5 ಫ್ಲವರ್ನ ಮಾಡ್ಕೋಬೇಕು. ಇದೇ ರೀತಿ 5 ಫ್ಲವರ್ದು 2 ಲೈನನ್ನು ಮಾಡ್ಕೋಬೇಕು. ಕೊನೆಯಲ್ಲಿರುವ ಎಕ್ಸ್ಟ್ರಾ ಫ್ಲವರ್ನ ಬಿಟ್ಟು ಅದರ ಪಕ್ಕದಲ್ಲಿರೋ ಫ್ಲವರ್ಗೆ ಸೂಜಿನ ಹೊರಗಡೆ ತಗೊಂಡು 3 ಬೀಡ್ಸ್ಗಳನ್ನು ಹಾಕಿ ಫ್ಲವರ್ ಮಾಡ್ಕೋಬೇಕು. ಈ ಲೈನ್ಗೆ 3 ಫ್ಲವರ್ಗಳನ್ನು ಮಾಡ್ಕೋಬೇಕು. 2 ಫ್ಲವರ್ ಲೈನನ್ನು ಮಾಡ್ಕೋಬೇಕು. 2 ಲೈನ್ ಆದ ನಂತರ ಕೊನೆಯ ಲೈನ್ಗೆ ಮಧ್ಯದಲ್ಲಿರುವ ಬೀಡಲ್ಲಿ ಸೂಜಿನ ತಗೊಂಡು ಅದಕ್ಕೆ 3 ಬೀಡ್ಸ್ಗಳನ್ನು ಹಾಕಿ ಫ್ಲವರ್ ಮಾಡಬೇಕು. ಒಂದು ಎಲೆ ಕಂಪ್ಲೀಟ್ ಆದ ನಂತರ ನೆಕ್ಸ್ಟು 3 ಬೀಡ್ಸ್ಗಳನ್ನು ಹಾಗೆ ಬಿಡಬೇಕು. 4ನೇ ಬೀಡಲ್ಲಿ ಸೂಜಿನ ಹೊರಗಡೆ ತಗೋಬೇಕು. ಅದಕ್ಕೆ 3 ಬೀಡ್ಸ್ಗಳನ್ನು ಹಾಕ್ಕೊಂಡು ಫ್ಲವರ್ ಮಾಡ್ಕೋಬೇಕು. ಅದರ ಮುಂದ್ಗಡೆ ಇರುವ ಬೀಡ್ಗೆ ಸೂಜಿನ ತಗೊಂಡು 2 ಬೀಡ್ಸ್ಗಳನ್ನು ಹಾಕಿ ಫ್ಲವರ್ ಮಾಡಬೇಕು. ಇದೇ ರೀತಿ ಎಲ್ಲ ಎಲೆಗಳ ಮಧ್ಯದಲ್ಲೂ 3 ಬೀಡ್ಸ್ಗಳನ್ನು ಬಿಟ್ಟು ಎಲೆಗಳನ್ನು ಮಾಡ್ಕೊಂಡು ಹೋಗಬೇಕು. ಈಗ ಕಾಯಿಗಳನ್ನು ಜೋಡಿಸೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಪೆಟಲ್ನ 4ನೇ ಫ್ಲವರ್ನ ಒಳಭಾಗದಲ್ಲಿರೋ ವೈಟ್ ಬೀಡ್ಸಲ್ಲಿ ಸೂಜಿನ ಹೊರಗಡೆ ತಗೋಬೇಕು. ನಾನಿಲ್ಲಿ 4ನೇ ಫ್ಲವರ್ಗೆ ತಗೋತಾ ಇದ್ದೀನಿ.
ನಿಮಗೆ ಇನ್ನೂ ಒಳಗೆ ಬರಬೇಕು ಇಲ್ಲ ಹೊರಗೆ ಬರಬೇಕು ಅಂತ ಅನಿಸಿದರೆ ನೀವು ಚೇಂಜ್ ಮಾಡ್ಕೋಬೋದು. ಒಂದು ವೈಟ್ ಬೀಡನ್ನು ಹಾಕ್ಕೊಂಡು ಕಾಯಿನ ತುದಿಯಲ್ಲಿರುವ ಬೀಡಲ್ಲಿ ಸೂಜಿನ ಹೊರಗಡೆ ತಗೋಬೇಕು. ಇನ್ನೊಂದು ವೈಟ್ ಬೀಡನ್ನು ತಗೊಂಡು ಪೆಟಲ್ನ ಯಾವ ಬೀಡಲ್ಲಿ ಸೂಜಿನ ಹೊರಗಡೆ ತಗೊಂಡಿದ್ದೇವೋ ಸೇಮ್ ಅದೇ ಬೀಡಲ್ಲಿ ವಾಪಸ್ ತಗೋಬೇಕು. ಇಲ್ಲಿ ಜೋಡಿಸುವಾಗ ಇನ್ನೊಂದು ಎಕ್ಸ್ಟ್ರಾ 4 ಬೀಡ್ಸ್ ಫ್ಲವರ್ ಆಗುತ್ತೆ. ಈ ರೀತಿಯಾಗಿ ಕೂರಿಸೋದು ನಿಮಗೆ ತುಂಬ ಹೈಟ್ ಅಂತ ಅನಿಸಿದರೆ ನೀವು ಬೇರೆ ರೀತಿಯೂ ಕೂರಿಸ್ಕೋಬೋದು. ಕಾಯಿನ ಫುಲ್ ಕೆಳಗಡೆ ಹಾಕ್ಕೊಂಡು ಬರೀ ದಾರದ ಜೊತೆನೂ ಜೋಡಿಸ್ಕೋಬೋದು. ಇಲ್ಲಾಂದರೆ ಕಾಯಿನ ಇನ್ನೂ 2 ಲೈನು ಕಡಿಮೆ ಮಾಡಿಕೊಂಡು ಅದನ್ನು ಇದೇ ರೀತಿಯಾಗಿ ಪೆಟಲ್ ಜೊತೆ ಜೋಡಿಸ್ಕೋಬೋದು. ಆಗಲೂ ಸ್ವಲ್ಪ ಚಿಕ್ಕದಾಗಿ ಕಾಣುತ್ತೆ. ಮುಂದ್ಗಡೆ ಇರೋ ವೈಟ್ ಬೀಡಲ್ಲಿ ಸೂಜಿನ ತಗೊಂಡು ಒಂದು ವೈಟ್ ಬೀಡನ್ನು ಹಾಕ್ಕೊಂಡು ಸೇಮ್ ಇದೇ ರೀತಿಯಾಗಿ ಮತ್ತೆ ಫ್ಲವರ್ನ ಮಾಡ್ಕೋಬೇಕು. ಇದೇ ರೀತಿ 3 ಅಥವಾ 4 ಫ್ಲವರ್ಗಳನ್ನು ಮಾಡಿಕೊಂಡು ಗಟ್ಟಿಯಾಗಿ ಜೋಡಿಸ್ಕೋಬೇಕು. ಒಂದು ಸೈಡಲ್ಲಿ ಜೋಡಿಸಿ ಆದ ನಂತರ ಇನ್ನೊಂದು ಸೈಡಲ್ಲೂ ಸೇಮ್ ಅದೇ ರೀತಿಯಾಗಿ ಒಂದೊಂದು ವೈಟ್ ಬೀಡ್ಗಳನ್ನು ಹಾಕ್ಕೊಂಡು ಜೋಡಿಸ್ಕೋಬೇಕು. ಇದೇ ಬೀಡ್ಗೆ ಜೋಡಿಸ್ಬೇಕು ಅಂತ ಏನೂ ಇಲ್ಲ. ನಿಮಗೆ ಯಾವ ಬೀಡ್ಗೆ ಜೋಡಿಸ್ಕೊಂಡು ಸರಿಯಾಗಿ ಅನಿಸುತ್ತೋ ಆ ಬೀಡ್ಗೆ ಜೋಡಿಸ್ಕೊಳ್ಳಿ. ಎರಡು ಕಡೆ ಗಟ್ಟಿಯಾಗಿ ಜೋಡಿಸ್ಕೊಳ್ಳಿ. ಸೆಕೆಂಡ್ ಲೈನಲ್ಲಿ ಮಾಡಿರೋ ಎಲೆಗಳು ಸ್ವಲ್ಪ ಬೆಂಡ್ ಆಗ್ತಾ ಇತ್ತು. ಅದಕ್ಕೆ ನಾನು ಒಂದೊಂದು ಗ್ರೀನ್ ಬೀಟ್ಗಳನ್ನು ಹಾಕ್ಕೊಂಡು ಜೋಡಿಸ್ಕೋತಾ ಇದ್ದೀನಿ. ಕೆಳಗಡೆಯಿಂದ ಮೇಲ್ಗಡೆವರೆಗೂ 3 ಫ್ಲವರ್ಗಳನ್ನು ಮಾಡಿಕೊಂಡು 2 ಎಲೆಗಳನ್ನು ಜೋಡಿಸ್ಕೊಂಡಿದ್ದೀನಿ. ಗಟ್ಟಿಯಾಗಿ ನಿಂತ್ಕೋಬೇಕು ಅಂತ ಈ ರೀತಿ ಮಾಡ್ತಾ ಇದ್ದೀನಿ.
ಒಳಗಡೆ ಎಲೆ ಹಾಗೂ ಹೊರಗಡೆ ಎಲೆ ಎರಡೂ ಇದೇ ರೀತಿಯಾಗಿ ಗಟ್ಟಿಯಾಗಿ ನಿಂತ್ಕೋಬೇಕು ಅಂತ ಒಂದೊಂದು ಎಕ್ಸ್ಟ್ರಾ ಬೀಡನ್ನು ಹಾಕಿ ಜೋಡಿಸ್ಕೊಂಡಿದ್ದೀನಿ. ಒಂದು ಕಾಯಿ ಜೋಡಿಸಿದ ರೀತಿಯಲ್ಲೇ ಮತ್ತೆ ಉಳಿದ ಎಲ್ಲ ಕಾಯಿಗಳನ್ನು ಜೋಡಿಸ್ಕೋಬೇಕು. ನಿಮಗೆ ಯಾವ ಬೀಡ್ಗೆ ಜೋಡಿಸಿದ್ರೆ ನೀಟಾಗಿ ಕಾಣುತ್ತೋ ಅದೇ ಬೀಡ್ಗೆ ಎಕ್ಸ್ಟ್ರಾ ಬೀಡನ್ನು ಹಾಕ್ಕೊಂಡು ಕಾಯಿನ ಜೋಡಿಸ್ಕೊಳ್ಳಿ. ಉಳಿದ ಎಲ್ಲ ಪೆಟಲ್ಗಳಿಗೂ ಇದೇ ರೀತಿಯಾಗಿ ಕಾಯಿನ ಜೋಡಿಸ್ಕೊಳ್ಳಿ. ಹಿಂದ್ಗಡೆಯಲ್ಲಿ ನೋಡೋಕ್ಕೆ ಚೆನ್ನಾಗಿ ಕಾಣಲಿ ಅಂತ ಎಕ್ಸ್ಟ್ರಾ ಬೀಡ್ಗಳನ್ನು ಸೇರಿಸ್ಕೋತೀನಿ. ಪೆಟಲ್ನ ಹೊರಗಡೆ ಬೀಡ್ಗೆ ಸೂಜಿನ ತಗೊಂಡು ಒಂದು ವೈಟ್, ಒಂದು ಪಿಂಕ್ ಹಾಗೂ ಒಂದು ವೈಟ್ ಬೀಡ್ಗಳನ್ನು ಹಾಕಿ ಫ್ಲವರ್ ಮಾಡ್ಕೋಬೇಕು. ಮುಂದಿನ ಬೀಡಲ್ಲಿ ಸೂಜಿನ ಹೊರಗಡೆ ತಗೊಂಡು ಒಂದು ವೈಟ್ ಹಾಗೂ ಒಂದು ಪಿಂಕ್ ಬೀಡನ್ನು ಹಾಕಿ ಫ್ಲವರ್ ಮಾಡಬೇಕು.
ಇದೇ ರೀತಿ ಎಲ್ಲ ಬೀಡ್ಗೂ ಮಾಡ್ತಾ ಹೋಗಬೇಕು. ಕಾರ್ನರ್ಗೆ ಬೀಡ್ಸನ್ನು ಹಾಕುವಾಗ ಸ್ವಲ್ಪ ಕಷ್ಟ ಅನಿಸುತ್ತೆ, ಸ್ವಲ್ಪ ನಿಧಾನವಾಗಿ ಮಾಡ್ಕೊಳ್ಳಿ. ಕಾರ್ನರ್ ಆಗಿರೋದ್ರಿಂದ ಸೂಜಿನ ಹಾಕೋದು ಹಾಗೂ ತೆಗೆಯೋದು ಸ್ವಲ್ಪ ಕಷ್ಟ ಅನಿಸುತ್ತೆ. ಕಾರ್ನಲ್ಲಿ ಇರುವ ಬೀಡ್ಗೆ ಒಂದೊಂದು ಎಕ್ಸ್ಟ್ರಾ ಪಿಂಕ್ ಬೀಡನ್ನು ಹಾಕ್ಕೊಂಡು ಫ್ಲವರ್ ಮಾಡ್ಕೋಬೇಕು. ಇಲ್ಲಿ ಸ್ವಲ್ಪ ಗಟ್ಟಿಯಾಗಿ ಇರುತ್ತೆ ಅಂತ ಈ ರೀತಿಯಾಗಿ ಮಾಡ್ತಾ ಇದ್ದೀನಿ. ಇದೇ ರೀತಿ ಕಾರ್ನರಲ್ಲಿ ಇರುವ ಬೀಡ್ಸ್ಗೆ ಫ್ಲವರ್ನ ಮಾಡಿಕೊಂಡು ಉಳಿದ ಎಲ್ಲ ಕಡೆ ತುದಿಯಲ್ಲಿರೋ ಬೀಡಲ್ಲಿ ಸೂಜಿನ ತಗೊಂಡು ಅದಕ್ಕೆ ಬೀಡ್ಸನ್ನು ಕೂರಿಸ್ತಾ ಹೋಗಬೇಕು. ಎಲ್ಲವೂ ಕಂಪ್ಲೀಟ್ ಆದ ನಂತರ ಆರತಿ ಕಟ್ಟು ಈ ರೀತಿಯಾಗಿ ಕಾಣಿಸುತ್ತೆ. ಮಿಡಲಲ್ಲಿ ಮಾಡಿರೋ ಎಲೆಗಳನ್ನ ಬಿಟ್ಟು ಉಳಿದ ಎಲ್ಲ ಪಾರ್ಟ್ಸ್ಗಳು ತುಂಬ ನೀಟಾಗಿ ಬಂದಿವೆ. ಎಲೆ ಪಾರ್ಟನ್ನು ನೀವು ಹೇಗಾದರೂ ಅಡ್ಜಸ್ಟ್ ಮಾಡ್ಕೋಬೋದು, ಮಾಡದೇನೂ ಇರ್ಬೋದು, ಬೇರೆ ಕಲರ್ ಹಾಕಿ ಕೂಡ ಮಾಡ್ಕೋಬೋದು. ಕಾಯಿ ಕೂರಿಸೋದನ್ನು ಕೂಡ ನಿಮಗೆ ಎಲ್ಲಿ ಸರಿಯಾಗಿ ಆಗುತ್ತೋ ಅಲ್ಲಿ ಕೂರಿಸ್ಕೋಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಾರ್ಟ್ 1 ಹಾಗೂ ಪಾರ್ಟ್ 2 ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.